ನಮಸ್ತೆ ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ಮೆಕ್ಕೆಜೋಳದ ಬಿಳಿಸುಳಿ ರೋಗದ ಅಧ್ಯಯನಕ್ಕಾಗಿ ಕೇಂದ್ರ ಕೃಷಿ ಇಲಾಖೆಯ ತಜ್ಞರ ತಂಡ ಹಾಸನಕ್ಕೆ ಭೇಟಿ. ಹಾನಿಗೊಳಗಾದ ಸಸ್ಯಗಳ ಮಾದರಿ ಸಂಗ್ರಹ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಕುಡಿದ ಮತ್ತಿನಲ್ಲಿ ರಸ್ತೆ ಮಧ್ಯೆ ನಿಂತು ವಾಹನಗಳನ್ನು ಅಡ್ಡಗಟ್ಟಿ ಅಟ್ಟಹಾಸ ಮೆರೆದ ಕಿಡಿಗೇಡಿಗಳು. ಹಾಸನ ನಗರದ ರಿಂಗ್ ರಸ್ತೆಯಲ್ಲಿ ಘಟನೆ. ಮುಸ್ಲಿಂ ವಿರುದ್ಧ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಲು ಆಗ್ರಹಿಸಿ ಎಸ್ಡಿಪಿಐ ಪ್ರತಿಭಟನೆ. ಮೊರಾರ್ಜಿ ಶಾಲೆಯ ವೈಜ್ಞಾನಿಕ ಕಾಮಗಾರಿ ಆರೋಪ ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರಜಾಶಕ್ತಿ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ವಾರ್ತೆಗಳ ವಿವರ. ಮೆಕ್ಕೆಜೋಳ ಬೆಳೆಗಳಿಗೆ ಆವರಿಸಿರುವ ಬಿಳಿಸಿಳಿ ರೋಗದ ಅಧ್ಯಯನಕ್ಕಾಗಿ ಕೇಂದ್ರ ಕೃಷಿ ಇಲಾಖೆಯ ತಜ್ಞರ ತಂಡವೊಂದು ಮಂಗಳವಾರ ಹಾಸನ ಜಿಲ್ಲೆಗೆ ಭೇಟಿ ನೀಡಿದೆ. ಸಂಸದ ಶ್ರೇಯಸ್ ಪಟೇಲ್ ಅವರು ಕೇಂದ್ರ ಕೃಷಿ ಸಚಿವರಿಗೆ ಮನವಿ ಸಲ್ಲಿಸಿದ ಕೇವಲ 3 ದಿನಗಳ ನಂತರ ಈ ತಂಡ ಆಗಮಿಸಿರುವುದು ಗಮನಾರ್ಹ. ಈ ಕ್ಷಿಪ್ರ ಸ್ಪಂದನೆಯು ಸ್ಥಳೀಯ ರೈತರಲ್ಲಿ ನಿಖರ ರೋಗ ನಿರ್ಣಯ ಮತ್ತು ಪರಿಣಾಮಕಾರಿ ಪರಿಹಾರಗಳ ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಬೆಳಗ್ಗೆ 9 ಗಂಟೆಗೆ ಹಾಸನಕ್ಕೆ ಆಗಮಿಸಿದ ತಂಡವು ಹೊಳೆನರಸೀಪುರ ತಾಲೂಕಿನ ಸಿರಿಗಾನಹಳ್ಳಿ, ಹರಿಹರಪುರ, ಹಳೇಕೋಟೆ ಹೋಬಳಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮೆಕ್ಕೆಜೋಳ ಬೆಳೆಗಾರರೊಂದಿಗೆ ಸಂವಾದ ನಡೆಸಿ ತಮ್ಮ ಬೆಳೆಗಳಿಗೆ ತಗುಲಿರುವ ರೋಗದ ಕುರಿತು ಮಾಹಿತಿ ಸಂಗ್ರಹಿಸಿದ್ರು. ಹಾನಿಗೊಳಗಾದ ಸಸ್ಯಗಳ ಮಾದರಿಗಳನ್ನು ಪ್ರಯೋಗಾಲಯ ವಿಶ್ಲೇಷಣವಾಗಿ ಸಂಗ್ರಹಿಸಲಾಗಿದ್ದು, ಇದು ರೋಗದ ನಿಖರ ಕಾರಣವನ್ನ ಗುರುತಿಸುವ ನಿರೀಕ್ಷೆ ಇದೆ. ಒಂದು ರೈತರಿಗೆ ತುಂಬ ಸಮಸ್ಯೆ ಉಂಟಾಗಿತ್ತು. ಕಳೆದ 1 ತಿಂಗಳಿಂದ ನಾವು ನಮ್ಮ ಕೃಷಿ ಇಲಾಖೆಯ JD ಆಗಿರ್ಬೋದು, ನಮ್ಮ DDs ಎಲ್ಲ ಒಂದು ಸಭೆಯನ್ನು ಮಾಡಿದ್ವಿ. ಅದಾದ ನಂತರ ನಮಗೆ ಸಲಹೆ ಬಂದಿದ್ದು ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಸಚಿವರಲ್ಲಿ ಮನವಿ ಮಾಡಿ ಒಂದು ರಿಸರ್ಚ್ ಟೀಮನ್ನು ಕಳಿಸ್ಕೊಟ್ರೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗಿದೆ ಅಂತ ಅವರು ಮನವಿ ಮಾಡಿದ್ರು. ಅವರಿಗೆ ಕೈ ಮುಗಿದು ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ, ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ಕಳೆದ ಒಂದು 4 ದಿನದ ಮುಂಚೆ ನಾನು ಹೋಗಿ ಮನವಿ ಮಾಡಿದ್ದಕ್ಕೆ ಇವತ್ತು ದೆಹಲಿಯಿಂದ ಒಂದು ರಿಸರ್ಚ್ ಟೀಮನ್ನು ಕಳಿಸಿ ಸುಮಾರು ಹಾಸನ, ಹೊಳೆನರಸೀಪುರ ಹಾಗೂ ಆಲೂರು ಭಾಗದಲ್ಲಿ ಮತ್ತು ಬೇಲೂರು ಭಾಗದಲ್ಲಿ ಈ ಒಂದು 4 ತಾಲೂಕಿನಲ್ಲಿ ಆಯ್ದ ಭಾಗಗಳಲ್ಲಿ ಎಲ್ಲಿ ಅತಿ ಹೆಚ್ಚು ಬಿಳಿ ಸುಳಿ ರೋಗ ಕಾಣಿಸ್ಕೊಂಡಿದೆ ಅದನ್ನು ಒಂದು ಸರ್ವೆ ಮಾಡಿದ್ದಾರೆ ಮತ್ತು ಒಂದಷ್ಟು ಸ್ಯಾಂಪಲ್ಸ್ನ ತೊಗೊಂಡೋಗಿದ್ದಾರೆ. ಅದು ಮಣ್ಣಾಗಿರ್ಬೋದು, ಅದೊಂದು ಬೀಜ ಆಗಿರ್ಬೋದು, ಅದನ್ನು ಸ್ಯಾಂಪಲ್ಸ್ ತೊಗೊಂಡೋಗಿ ಇನ್ನೊಂದು ಸುಮಾರು 15 ದಿನದಲ್ಲಿ ಒಂದು ವಿಸ್ತೃತವಾದಂತಹ ಒಂದು ವರದಿಯನ್ನು ರಿಸರ್ಚ್ ಸೆಂಟರ್ಗೆ ಅವರು ಕೊಡ್ತಾರೆ. ICARಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಕೇಂದ್ರ ಸಚಿವರನ್ನ ಮನವಿಯನ್ನು ಮಾಡಿ ಅದನ್ನು ಸೂಕ್ತ ಏನು ಕ್ರಮಗಳನ್ನು ಅನುಸರಿಸಬೇಕು ಅದನ್ನು ಕೇಂದ್ರ ಹಾಗೂ ರಾಜ್ಯ ಎರಡೂ ಕೃಷಿ ಇಲಾಖೆಗಳ ನಡುವೆಯಲ್ಲಿ ಒಂದು ಸಮನ್ವಯತೆಯನ್ನು ನಡೆಸಿ ಯಾವ ರೀತಿ ಅವ್ರು ಕೊಡುವಂತಹ ಮುಂಜಾಗ್ರತಾ ಕ್ರಮ ಆಗಿರ್ಬೋದು ಮತ್ತು ಸಲಹೆಗಳಾಗಿರ್ಬೋದು ಮತ್ತು ಅವರ ಕೊಡುವಂತಹ ಒಂದು ರೀತಿ ನಿಯಮಗಳನ್ನ ಪಾಲಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ಅದನ್ನ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ನಾನು ಕೇಂದ್ರ ಸಚಿವರಲ್ಲಿ ಮನವಿಯನ್ನು ಮಾಡ್ತೀವಿ. ನಮ್ಮ ಜಿಲ್ಲೆಗೆ ಇದು ಜೋಳ ರೀಜನಲ್ ಸೆಂಟರ್ ಫಾರ್ ಮೇಜ್ನ ಒಂದು ಓಪನ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿಯನ್ನು ಮಾಡ್ತೀನಿ. ಮುಂದಿನ ದಿನಗಳಿಗೆ ಕೇಂದ್ರ ಸಚಿವರಿಗೆ ಮನವಿ ಮಾಡಿ ಅದನ್ನು ಮನವಿ ಸಲ್ಲಿಸೋ ಕೆಲಸವನ್ನು ಮಾಡ್ತೀನಿ. ಒಂದು ಆಶಾದಾಯಕ ಹೆಜ್ಜೆಯನ್ನು ಇವತ್ತು ಕೇಂದ್ರ ಕೃಷಿ ಸಚಿವರ ಮುಖಾಂತರ ಇವತ್ತು ನಮ್ಮ ಜಿಲ್ಲೆಗೆ ಆಗಿದೆ. ರೈತರಲ್ಲಿ ಎಲ್ಲೋ ಒಂದು ರೀತಿ ಮುಂದಿನ ದಿನಗಳಲ್ಲಾದರೂ ಈ ಮಟ್ಟಿಗೆ ಆಗದಿದ್ರು ಮುಂದಿನ ದಿನಗಳಲ್ಲಾದರೂ ಜೋಳ ಬೆಳೆಗಾರರಿಗೆ ಒಳ್ಳೆಯದಾಗ್ತದೆ ಅಂತ ನಾವು ಭಾವಿಸ್ತಾ ಒಂದು ರಿಸರ್ಚ್ ಟೀಮ್ಗೆ ನಾನು ಧನ್ಯವಾದಗಳು. ಕುಡಿದ ಮತ್ತಿನಲ್ಲಿ ಕಿಡಿಗೇಡಿಗಳು ಕೆಲಕಾಲ ರಸ್ತೆ ಮಧ್ಯ ನಿಂತು ವಾಹನಗಳನ್ನು ಅಡ್ಡಗಟ್ಟಿ ಅಟ್ಟಹಾಸ ಮೆರೆದಿರುವ ಘಟನೆ ಹಾಸನ ನಗರದ ರಿಂಗ್ ರಸ್ತೆಯಲ್ಲಿ ಸೋಮವಾರ ರಾತ್ರಿ ನಡೆದಿದೆ. ರಸ್ತೆಯಲ್ಲಿ ತೂರಾಡುತ್ತಾ ವಾಹನ ಸವಾರರಿಗೆ ಕಿರಿಕ್ ಮಾಡಿ ಪುಂಡಾಟ ಮಾಡಿದ್ದಾರೆ. ಕಿಡಿಗೇಡಿಗಳಿಗೆ ಹೆದರಿದ ವಾಹನ ಸವಾರರು ಕೆಲಕಾಲ ರಸ್ತೆಯಲ್ಲಿಯೇ ವಾಹನಗಳನ್ನ ನಿಲ್ಲಿಸಿಕೊಂಡು ನಿಂತಿದ್ದಾರೆ. ದಾರಿ ಬಿಡುವಂತೆ ಹಾರನ್ ಮಾಡಿದ ಕಾರು ಚಾಲಕನಿಗೆ ಕಿಡಿಗೇಡಿ ಆವಾಜ್ ಹಾಕಿದ್ದು ಪುಂಡರ ಹುಚ್ಚಾಟ ಸ್ಥಳದಲ್ಲಿರುವರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಾಲಬಾಧೆ ತಾಳಲಾರದೆ ತಾಲೂಕಿನ ಮಲ್ಲಾಪುರ ಗ್ರಾಮದ ರೈತ ಮಂಜೇಗೌಡ ಎಂಬುವವರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಸಂಸದರಾದ ಶ್ರೇಯಸ್ ಪಟೇಲ್ ಇಂದು ಮೃತನ ಮನೆಗೆ ತೆರಳಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು.
ಗುರುವಾರ ರಾತ್ರಿ ವಿಷ ಕುಡಿದಿದ್ದ ರೈತ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ಮೃತಪಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಮಂಜೇಗೌಡ ಅವರ ಮನೆಗೆ ಭೇಟಿ ನೀಡಿದ ಸಂಸದರು ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ಸರ್ಕಾರದ ಕಡೆಯಿಂದ ಸಿಗಬೇಕಾದ ಪರಿಹಾರ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಸ್ಥಳದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ ಸಂಸದರು ಸಂಕಷ್ಟದಲ್ಲಿರುವ ಕುಟುಂಬದ ನೋವು ನಲಿವಿಗೆ ಶೀಘ್ರವೇ ಸ್ಪಂದಿಸುವಂತೆ ಸೂಚಿಸಿದರು. ಮುಸ್ಲಿಂ ವಿರೋಧಿ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಮಾತನಾಡಿ, ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡರವರು ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜವನ್ನ ಅವಹೇಳನ ಮಾಡಿದ್ದನ್ನ ವಿರೋಧಿಸುತ್ತೇವೆ. ಇವರನ್ನ ಪಕ್ಷದಿಂದ ಉಚ್ಚಾಟಿಸಲು ಹಾಗೂ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂಬುದು ನಮ್ಮ ಆಗ್ರಹವಾಗಿದೆ. ಇದು ಕೇವಲ ಹೇಳಿಕೆಯಲ್ಲಿ ಇದು ಭಾರತದ ಸಂವಿಧಾನಾತ್ಮಕ ಮೌಲ್ಯಗಳ ಧರ್ಮ ನಿರಾಪೇಕ್ಷತೆಯ ವಿರುದ್ಧ ನೇರ ಪ್ರಹಾರವಾಗಿ ಯಾವ ಕಾರಣಕ್ಕೂ ಸಂವಿಧಾನ ಪ್ರೇಮಿಗಳು ಹಾಗೂ ಮುಸ್ಲಿಂ ಸಮುದಾಯ ಒಪ್ಪುವುದಿಲ್ಲ. ಆದಷ್ಟು ಬೇಗ ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇನೆ ಎಂದು ಹೇಳಿದರು. ಕರ್ನಾಟಕ ಕಂಡ ಅತ್ಯಂತ ಕಳಂಕ ಶಾಸಕ ಮತ್ತು ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕರಾದಂತಹ ರಮೇಶ್ ಬಂಡಿಸಿದ್ದೇಗೌಡರವರು ಒಬ್ಬ ಸಾರ್ವಜನಿಕ ಪಬ್ಲಿಕ್ ಸರ್ವೆಂಟ್ ಅಧಿಕಾರಿಗೆ ನೇಣಿಗೆ ಏರಿಸ್ತೇನೆ ಎಂಬಂತಹ ಸಂವಿಧಾನ ವಿರೋಧಿ, ಅದರೊಟ್ಟಿಗೆ ಸಾಬ್ರುಗಳಿಗೆ ಡಾಕ್ಯುಮೆಂಟ್ ಅನ್ನ ಮಾಡಿಕೊಟ್ರೆ ನಿನಗೆ ನೇಣಿಗೆ ಏರಿಸ್ತೇನೆ ಎಂಬಂತಹ ಒಂದು ಕೊಲೆ ಬೆದರಿಕೆ ಹಾಕಿರುವಂತಹ ಆ ಶಾಸಕನ ಸ್ಥಾನವನ್ನ ತಕ್ಷಣದಿಂದಲೇ ವಜಾಗೊಳಿಸಬೇಕು ಮತ್ತು ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 152 ಪ್ರಕಾರ 5 ವರ್ಷಗಳವರೆಗೆ ಶಿಕ್ಷೆ ವಿಧಿಸಲ್ಪಡುವಂತಹ ಒಂದು ಅಪರಾಧವನ್ನು ಮಾಡಿರುವಂತಹ ಶಾಸಕನ ವಿರುದ್ಧ ಮಾನ್ಯ ವಿಧಾನಸಭಾ ಸ್ಪೀಕರ್ ಆಗಿರುವಂತಹ UT ಖಾದರ್ ಅವರೇ ಸ್ವಯಂ ಪ್ರೇರಿತರಾಗಿ ದೂರು ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ, ಬಂಡಿಸಿದ್ದೇಗೌಡರು ಏನಾದ್ರೂ ಬಿಜೆಪಿ ಅಥವಾ ಸಂಘ ಪರಿವಾರದ ಒಬ್ಬ ನಾಯಕನಾಗಿದ್ದಿದ್ರೆ ನಾವು ನಿಮ್ಮ ಹತ್ರ ಕೇಳ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕ, ಸೋಕಾ ಜಾತ್ಯತೀತ ಪಕ್ಷದ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ಇರ್ತಾರೆ, ದೇಶದ ಅಂಗಡಿಯಲ್ಲಿ ನಾವು ಪ್ರೀತಿಯನ್ನ ಹಂಚ್ತೀವಿ ಅಂತೇಳಿ. ಮಾನ್ಯ ರಾಹುಲ್ ಗಾಂಧಿ ಅವರೇ, ನಿಮ್ಮದೇ ಪಕ್ಷದ ಶಾಸಕ ಇವತ್ತು ದೇಶವನ್ನ ಹಂಚ್ತಾ ಇದ್ದಾನೆ. ಅವನಿಗೆ ಇಷ್ಟು ಕನಿಷ್ಠ ಜ್ಞಾನ ಇಲ್ಲ. ಒಬ್ಬ ಶಾಸಕನಾಗಿ ಪ್ರತಿಜ್ಞೆಯನ್ನ ಸ್ವೀಕರಿಸಬೇಕಾದ್ರೆ, ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಎಲ್ಲಾ ನಾಗರಿಕರಿಗೂ ನಾನು ಸಮಾನವಾಗಿ ನೋಡ್ತೇನೆ ಎಂಬಂತಹ ಏನು ಪ್ರತಿಜ್ಞೆಯನ್ನ ಮಾಡಿಕೊಂಡು ಈ ಶಾಸಕ ಸ್ಥಾನದಲ್ಲಿ ಅವರು ಆಯ್ಕೆಯಾದ ನಂತರ ಆ ವ್ಯಾಪ್ತಿಯಲ್ಲಿ ಸರ್ಕಾರಿ ಏನೆಲ್ಲ ಸ್ಕೀಮ್ಗಳು ಬಂದಿದೆ, ಅದರಲ್ಲಿ ಮುಸ್ಲಿಮರಿಗೆ ಈ ರೀತಿಯಾಗಿ ಎಷ್ಟು ದೇಶದಿಂದ ಅವರನ್ನು ವಂಚಿತರನ್ನಾಗಿ ಮಾಡಿದ್ದಾರೆ ಎಂಬುದರ ಒಂದು ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡಲಿಕ್ಕೆ UT ಖಾದರ್ ಅವರು ಆರ್ಡರ್ ಮಾಡಬೇಕು. ಪ್ರತಿಭಟನೆಯಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಶಜಿಲ್ ಅಹಮದ್, ಕಾರ್ಯದರ್ಶಿ ಇರ್ಫಾನ್ ಪಾಷಾ, ರಾಜ್ಯ ಉಪಾಧ್ಯಕ್ಷ ತನ್ನೀರ್, ಸಹ ಕಾರ್ಯದರ್ಶಿ ಸಲೀಂ ಹಾಸನ್, ಸತ್ತಾರ ಗುಲಾಬ್, ಸೈಯದ್ ಫರೀದ್, ಅಮೀರ್ ಜಾನ್, ಅಲ್ಮಲ್ ಜಾವಿದ್, ಸಮೀರ್ ಸೇರಿದಂತೆ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 70ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಹಾಸನ ಶಾಖೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು SBI ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಕನಯ್ಯಲಾಲ್ ಗೋಪಾಲಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಅನ್ನದಾನ ವಿದ್ಯಾದಾನ ಮಾಡಿದ್ರೆ ಶ್ರೇಷ್ಠ ಎಂದು ಎಲ್ಲರೂ ಹೇಳ್ತಾರೆ. ಆದ್ರೆ ನಾನು ಹೇಳುವುದು ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಅಂದರೆ ರಕ್ತದಾನ. ರಕ್ತದಾನ ಎಂಬುದು ಮತ್ತೊಬ್ಬರ ಜೀವ ಉಳಿಸುವ ಸಾಧನ. ಒಬ್ಬರ ರಕ್ತದಾನ 3 ಪ್ರಾಣ ಉಳಿಸುತ್ತೆ. ರಕ್ತವನ್ನು ನಕಲಿ ತಯಾರಿಸಲು ಸಾಧ್ಯವಿಲ್ಲ. ಇಂದು ಕೂಡ ರಕ್ತದ ಕೊರತೆ ಕಾಣ್ತಾ ಇದ್ದೇವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬುದು ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿದೆ. ಗೃಹ ಸಾಲ, ವಾಹನ ಸಾಲ ಸೇರಿದಂತೆ ಇತರ ಸೇವೆಗಳನ್ನ ಈ ಬ್ಯಾಂಕ್ ನೀಡ್ತಾ ಇದೆ. 70 ವರ್ಷದ ಹಳೆಯ ಬ್ಯಾಂಕ್ ಇದಾಗಿದೆ. ಇದೇ ಮೊದಲ ಬಾರಿಗೆ ರಕ್ತದಾನದಂತಹ ಶಿಬಿರವನ್ನ ಹಮ್ಮಿಕೊಂಡಿದೆ ಎಂದರು. ಈ ರಕ್ತದಾನ ಶಿಬಿರದಲ್ಲಿ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ಹಾಗೂ ಬ್ಯಾಂಕಿನ ಗ್ರಾಹಕರು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡ್ತಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದ್ರು. कन्यादान से बड़ा होता है विद्यादान, बट ನಾನು ಹೇಳ್ತೇನೆ ಅಂದ್ರೆ
ದೊಡ್ಡ ದಾನ ಅಂದ್ರೆ ರಕ್ತದಾನ. Blood donation is the biggest one because we are giving life to all, and that life leaves us. It keeps the world healthy. It keeps the life prana to everybody. So those who have come here from far distant, and those who are my officials, those who are from Red Cross Society, and I heard that there are some donors which have been there for last so many years. 67 times ಒಬ್ರು ಹಾಕಿದ್ರೆ ಡೊನೇಟ್ ಮಾಡಿದ್ರು ಅಂತೆ, 152 times, another one 38 times. So big salute to them. See, now SBI started in the year 1806 with the Bank of Calcutta. In 1806, now 219 years we have completed. Bharatiya State Bank has completed 219 years. Very few organizations are existing after 200 years. So State Bank of India is one of them which has existed more than 200 years and is going still greater. So 1806 we have started with Bank of Calcutta. 1840 Bank of Bombay came, and 1843 our Bank of Madras came. All were amalgamated into Imperial Bank of India in 1921. And in the year 1955, as per the Act, SBI Act, we all were part of State Bank of India. They were again subsidiary bank which got merged. 7 subsidiaries were there, all got merged with SBI. So now finally in 1955 we got our tag name as State Bank of India, Bharatiya State Bank, and we are carrying it for last 70 years. Now we are celebrating that on 1st of July 2025. We are celebrating the 70th year of our formation. So on this occasion, and then I think this blood day is also which day, sir? 24th something June, no? 14th June or something? 14th June has been blood donation, blood donors day. So what a coincidence. So in bank, SBI especially, or all other banks, what we tell, I always tell all of them that in SBI, in bank, cash is the blood. So we are looking after the cash, which is the blood of any financial system, and that cash we are taking care of, and you all are taking care of entire life. So let it be Arthik ಜೀವನ ಇರಲಿ. ಜನಪ್ರಿಯ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಸಿ.ಕೆ. ಅಬ್ದುಲ್ ಬಶೀರ್ ಮಾತನಾಡಿ, ಪ್ರಸ್ತುತದಲ್ಲಿ ರಕ್ತದ ಅವಶ್ಯಕತೆ ತುಂಬಾ ಇದ್ದು, ರಕ್ತಸ್ರಾವ ಸೇರಿದಂತೆ ಅನೇಕ ಕಾರಣಗಳಿಗೆ ರಕ್ತದ ಕೊರತೆಯಿಂದ ಅನೇಕರು ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ. ರಕ್ತವನ್ನು ಮಾರುಕಟ್ಟೆಯಲ್ಲಿ ತರಲು ಆಗೋದಿಲ್ಲ, ಕೋಟಿ ಕೊಟ್ಟರೂ ಸಿಗೋದಿಲ್ಲ. ಮನುಷ್ಯನಿಗೆ ಮನುಷ್ಯನೇ ರಕ್ತ ಕೊಡಬೇಕು. ದಾನಗಳಲ್ಲಿ ಅತ್ಯಂತ ಪ್ರಮುಖ ದಾನ ಅಂದರೆ ಅದು ರಕ್ತದಾನ. ಇಂತಹ ರಕ್ತದಾನ ಶಿಬಿರಗಳು ಹೆಚ್ಚೆಚ್ಚು ನಡೆಯಲಿ ಎಂದು ಹೇಳಿದರು. SBI ಸ್ಟಾಫ್ಗಳು, ನಮ್ಮ ರೆಡ್ ಕ್ರಾಸ್ ಸ್ಟಾಫ್ಗಳು ಮತ್ತು ನಮ್ಮ ಪತ್ರಿಕಾ ಮಿತ್ರರು, ಬಹಳ ಸಂತೋಷದ ವಿಷಯ. ಎಲ್ಲರಿಗೂ ಗೊತ್ತು ರಕ್ತದ ಇಂಪಾರ್ಟೆನ್ಸ್ ಏನು. ವೈದ್ಯನಾಗಿ ನನಗೆ ಪ್ರತ್ಯೇಕ ಗೊತ್ತು ರಕ್ತ ಎಷ್ಟು ಇಂಪಾರ್ಟೆಂಟು. ಎನಿ ಟೈಮು ರಕ್ತ ಇತ್ತೀಚೆಗಷ್ಟೇ ನೀವು ಪೇಪರಲ್ಲಿ ನೋಡಿದ್ರೆ ಯಾವುದೋ ಒಂದು 21 ವರ್ಷದ ಮಹಿಳೆ ಕೂಡ ರಕ್ತಸ್ರಾವಾಗಿ ಅಂದರೆ ಮೃತಪಟ್ಟರು. ಅಂದರೆ ಅನೇಕ ಕಾರಣಗಳಿತ್ತು. ಓ ನೆಗೆಟಿವ್ ಬ್ಲಡ್ ಬೇಕಾಗಿತ್ತು, ಸಮಸ್ಯೆ ಆಗ್ತಾ ಇದೆ ಜನರಿಗೆ. ಏನು ರಕ್ತದ ಅವಶ್ಯಕತೆ ಇದೆ, ಅಷ್ಟೊಂದು ಈ ರಕ್ತದ ಏನಿದೆ ರಕ್ತದ ಸೌಲಭ್ಯ ಇಲ್ಲ, ನಮ್ಮಲ್ಲಿ ಸ್ಟಾಕ್ ಇಲ್ಲ. ಆದ ಕಾರಣ ರಕ್ತ ಎಲ್ಲ ರಕ್ತಕ್ಕೆ ಏನು ಇಂಪಾರ್ಟೆಂಟ್ ಅಂದರೆ ಈ ರಕ್ತನ ನಾವು ಮಾರ್ಕೆಟಿಂದ ತರಕ್ಕಾಗಲ್ಲ, ನಾವು ಕೋಟಿ ಕೊಟ್ಟು ತರಕ್ಕಾಗಲ್ಲ, ಭೂಮಿನ ತರಕ್ಕಾಗಲ್ಲ, ಮರದಿಂದ ತರಕ್ಕಾಗಲ್ಲ. ನಾವು ಮನುಷ್ಯನೇ ರಕ್ತನ ಕೊಟ್ಬಿಟ್ಟು ಮನುಷ್ಯನಿಗೆ ಅದನ್ನ ಕೊಡಬೇಕು ಹೊರತು ಯಾವ ರೀತಿಯಲ್ಲಿ ಕೊಡಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಎಸ್ಪೆಷಲಿ ಕೆಲವೊಂದು ಆರ್ಡರ್ಸ್ ತಲಸೀಮಾ ಅಂತಾರೆ. ಅಂದ್ರೆ ಹುಟ್ಟುವಾಗಲೇ ಅವನಿಗೆ ಸಮಸ್ಯೆ ಇರ್ತದೆ ರಕ್ತದ್ದು. ಏನು ರೆಗ್ಯುಲರ್ ಡಯಾಲಿಸಿಸ್ ಮಾಡ್ತಾರೆ, ಅದೇ ರೀತಿಯಾಗಿ ತಲಸೀಮೆ ಕಾಯಿಲೆ ಇರುವವರು ರೆಗ್ಯುಲರ್ ರಕ್ತ ತಗೊಳ್ತಾನೆ ಇರಬೇಕು. ಅದು ಎಮರ್ಜೆನ್ಸಿ ಅಂತಲ್ಲ, ಅದನ್ನ ಹಾಳಾಗ್ತಾ ಇರುತ್ತೆ. ಅದೇ ರೀತಿ ನಾವು ರಕ್ತ ಕೊಡ್ಬೇಕಾಗ್ತಾ ಇರುತ್ತೆ. ತಲಸೀಮೆ ಡಿಸಾರ್ಡರ್ ಇರ್ಬೋದು, ನಾವು ನೋಡಿದ್ರೆ ಅನೇಕ ಕಾಯಿಲೆಗಳು ಎಮರ್ಜೆನ್ಸಿ ಆಕ್ಸಿಡೆಂಟ್ ನೀವು ನೋಡಿರ್ಬೋದು. ಯಾವಾಗ ರಕ್ತ BP ಮೇನ್ ಒಂದು ಹಾರ್ಟ್ ನಮ್ಮ ಶರೀರದಲ್ಲಿ ಹಾರ್ಟ್ ಹೊಡೆಯೋರಿಗೆ ನಾವು ಯಾವ ರೀತಿಗಾದ್ರೂ ಮಾಡ್ಬೇಕು. ಹಾರ್ಟ್ ಅನ್ನ ಕೃತಕವಾಗಿ, ಹೃದಯನ ಕೃತಕವಾಗಿ ಮಾಡಕ್ಕಾಗಲ್ಲ. ಸೊ ಹೃದಯ ಹೊಡಿಬೇಕಂದ್ರೆ ರಕ್ತ ಬೇಕೇ ಬೇಕು, BP ಬೇಕೇ ಬೇಕು. ಯಾವಾಗ ರಕ್ತ ಸ್ರಾವಾಗುತ್ತೆ. ರಕ್ತದಾನ ಶಿಬಿರದಲ್ಲಿ 103 ಜನರು ರಕ್ತದಾನ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ವ್ಯವಸ್ಥಾಪಕ BK ಶಿವರಾಮ್, ಸಂಪನ್ಮೂಲ ವ್ಯವಸ್ಥಾಪಕ ನಿತಿನ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಹೆಮ್ಮಿಗೆ ಮೋಹನ್, ಉಪಸಭಾಪತಿ ವೀರಭದ್ರಪ್ಪ, ಖಜಾಂಚಿ HD ಜಯೇಂದ್ರ ಕುಮಾರ್, ನಿರ್ದೇಶಕ
ಎಸ್ಎಸ್ ಪಾಷಾ, ಎಚ್ಡಿ ಕುಮಾರ್, ಕಾರ್ಯದರ್ಶಿ ಶಬ್ಬೀರ್ ಅಹಮದ್, ನಿರ್ದೇಶಕ ಗಿಡ್ಡೇಗೌಡ, ಭೀಮರಾಜು, ಗಿರೀಶ್, ಜಯಪ್ರಕಾಶ್, ಸುರೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಬಳಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲಾ ಕಟ್ಟಡ ಕಾಮಗಾರಿ ಕಳಪೆಯಾಗಿದ್ದು, ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಪ್ರಜಾಶಕ್ತಿ ಸಂಘಟನೆಯ ವತಿಯಿಂದ ಇಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಸಂಘಟನೆಯ ಸಂಸ್ಥಾಪಕ ಮಿಲಿಟರಿ ಮಂಜು ಸುದ್ದಿಗಾರರೊಂದಿಗೆ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಬಳಿ ನಿರ್ಮಾಣವಾಗಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಕಟ್ಟಡ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಅಲ್ಲದೆ ಕಳಪೆ ಕಾಮಗಾರಿಯೂ ನಡೆದಿದೆ. ಇದರ ಬಗ್ಗೆ ಈ ಹಿಂದಿನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಕಳಪೆ ಕಾಮಗಾರಿ ಬೆಳಕಿಗೆ ಬಂದಿತ್ತು. ತಕ್ಷಣ ಅವರು ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಆದೇಶ ಹೊರಡಿಸಿದ್ರು. ಆದ್ರೆ ಈವರೆಗೂ ತನಿಖೆ ನಡೆದಿಲ್ಲ. ಸುತ್ತಮುತ್ತ ಅರಣ್ಯ ಪ್ರದೇಶದ ನಡುವೆ ನಿರ್ಮಾಣವಾಗಿರುವ ಶಾಲೆಯು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಯೋಗ್ಯವಾಗಿಲ್ಲ. ಅಲ್ಲದೆ ವನ್ಯಮೃಗಗಳಿಂದ ಯಾವುದೇ ರಕ್ಷಣೆಯೂ ಕೂಡ ಇಲ್ಲ. ಜಿಲ್ಲಾಧಿಕಾರಿಗಳು ಎತ್ತರದ ಕಾಂಪೌಂಡ್ ನಿರ್ಮಿಸಿ ರಕ್ಷಣೆ ನೀಡುವಂತೆ ಸೂಚನೆಯನ್ನ ನೀಡಿದ್ರು. ಈವರೆಗೂ ಸುಸಜ್ಜಿತ ಕಾಂಪೌಂಡ್ ನಿರ್ಮಾಣವಾಗಿಲ್ಲ. ಆದರೆ ಅಧಿಕಾರಿಗಳು ತರಾತುರಿಯಲ್ಲಿ ಶಾಲೆಯನ್ನ ತೆರೆದು ಈಗಾಗಲೇ ಸುಮಾರು 400ಕ್ಕೂ ಹೆಚ್ಚು ಮಕ್ಕಳನ್ನ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆಯಾದ್ರೆ ಅಧಿಕಾರಿಗಳೇ ನೇರ ಹೊಣೆ ಎಂದು ಎಚ್ಚರಿಸಿದ್ರು. ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಸೋಮಾರ್ ಸಂತೆ ಎಂಬ ಜಾಗದಲ್ಲಿ ಒಂದು ಮುರಾರ್ಜಿ ಶಾಲೆಯನ್ನು 2017-2018ರಲ್ಲಿ ಸರ್ಕಾರ ಆದೇಶ ಮಾಡಿ ಅದನ್ನು ಕಾಮಗಾರಿ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಳುತ್ತೆ. ಆದರೆ ಅದು ಇನ್ನೂ ಯಾವುದೇ ರೀತಿಯ ಹಂತದಲ್ಲಿ ಪೂರ್ಣವಾಗಿಲ್ಲ. ಸೂಕ್ತ ರಕ್ಷಣೆ ಇಲ್ಲ, ಮಕ್ಕಳು ಇರೋದಕ್ಕೆ ಯೋಗ್ಯವಾಗಿಲ್ಲ, ನೀರಿಲ್ಲ, ವಾಟರ್ ಇಲ್ಲ, ಏನಿಲ್ಲ. ಇದನ್ನು ಜಿಲ್ಲಾಧಿಕಾರಿಗಳು ಹಿಂದೆ ಇದ್ದಂಥ ಸತ್ಯಭಾಮ ಮೇಡಮ್ ಅವರಿಗೆ ನಾವು ಅರ್ಜಿಗಳನ್ನು ನಮ್ಮ ಸಂಘಟನೆಯವರು ಕೊಟ್ಟಾಗ ಅವರು ಸ್ಥಳ ಪರಿಶೀಲನೆಗೆ ಅಂತ ಏಪ್ರಿಲ್ 5ನೇ ತಾರೀಕು ಬರ್ತಾರೆ. ಬಂದು ವೀಕ್ಷಣೆ ಮಾಡಿದಾಗ ಯಾವುದೇ ಕಾಮಗಾರಿ ಆಗಿಲ್ಲ, ಇಲ್ಲಿ ಅವ್ಯವಸ್ಥಿತವಾಗಿಲ್ಲ ಅಂತ ಮತ್ತೆ ಅವರು 10 ಅಡಿ ಗೋಡೆ ಕಾಂಪೌಂಡ್ ಕಟ್ಟಬೇಕು, ಮತ್ತು ಇಲ್ಲಿ ಯಾವುದೂ ರಕ್ಷಣೆ ಇಲ್ಲ. ಮತ್ತು ಅದಕ್ಕಿಂತ ಮುಂಚೆನೇ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡೋಗಿರ್ತಾರೆ, ಗುತ್ತಿಗೆದಾರ ಮೇಲೆ ಮತ್ತು ಇವ್ರ ಮೇಲೆ FIR ಮಾಡಿ ಅಂತ ಒಂದು ಆದೇಶವನ್ನು ಮಾಡಿರ್ತಾರೆ. ಇಲ್ಲಿವರೆಗೂ ಆ FIR ಆಗಿಲ್ಲ, ಜೊತೆಗೆ ಸೂಕ್ತ ಕ್ರಮ ತಗೊಂಡಿಲ್ಲ. ಮತ್ತು ಎಂಕ್ವೈರಿ, ಅಲ್ಲಿಯ ಕಳಪೆಯ ಕಾಮಗಾರಿ ಬಗ್ಗೆ ಎಂಕ್ವೈರಿ ಬಗ್ಗೆನೂ ಆದೇಶ ಮಾಡ್ತಾರೆ. ಇಲ್ಲಿವರೆಗೂ ಎಂಕ್ವೈರಿ ಸಹ ಆಗಿಲ್ಲ. ಇಷ್ಟು ಆದರೂ ಇನ್ನೂ ಮೇ 30ರೊಳಗಡೆ ಹ್ಯಾಂಡ್ ಓವರ್ ಮಾಡಬೇಕು, ಎಲ್ಲವನ್ನ ಮಾಡಿ ಅಂತ ಜಿಲ್ಲಾಧಿಕಾರಿಗಳು ED ಎಲ್ಲ ಇಲಾಖೆ ಅಧಿಕಾರಿಗಳು ಬಂದು ಆದೇಶ ಮಾಡಿದ್ರು. ಇವತ್ತವರೆಗೂ ಯಾವುದೇ ಕಾಮಗಾರಿ ಪೂರ್ಣ ಆಗಿಲ್ಲ, ಸೂಕ್ತ ರಕ್ಷಣೆ ಇಲ್ಲ. ಮಕ್ಕಳನ್ನು ತಗೊಂಡೋಗಾಗಲೇ ಆ ಒಂದು ಹೋಮ ಪೂಜೆ ಮಾಡಿಬಿಟ್ಟು ಆ ಪ್ರಿನ್ಸಿಪಲ್ ಈಗ ಇಂಜಿನಿಯರು ಇವ್ರನ್ನ DOನ ಕೇಳಿದ್ರೆ ನಮಗೆ ಸಂಬಂಧಪಡಲ್ಲ, ನಮಗೆ ಇದು ಪಡಲ್ಲ, ಈಗ ಇನ್ನೂ ಹೇಳಿದ್ರು. ಇದೇ ಜಿಲ್ಲಾಧಿಕಾರಿಗಳು ಮುಂದೆ ನಮಗೂ ಅದಕ್ಕೂ ಸಂಬಂಧಪಡಲ್ಲ, ಈ ಇಲಾಖೆನಲ್ಲಿ ಅವ್ರು ನಾವು ಎಂಕ್ವೈರಿ ಮಾಡಿ ಕೇಳಿದಾಗ ಅದಕ್ಕೆ ನಮ್ಮ ಹತ್ರ ದಾಖಲಾತಿ. ಹಾಗೆ ಯಾವುದೇ ರಕ್ಷಣೆ ಇಲ್ಲದೆ ಮಕ್ಕಳು ಒಂದು 250ರಿಂದ 300 ಮಕ್ಕಳು ತಗೊಂಡೋಗಿ ಅಲ್ಲಿ ಬಿಡ್ತಾರೆ. ಅಲ್ಲಿ 500 ಜನ ಇರ್ತಾರೆ. ಅಲ್ಲಿ ಪಕ್ಕದಲ್ಲಿ ಜಂಗಲ್ ಇದೆ, ಕಾಡಿದೆ, ಸೂಕ್ತ ರಕ್ಷಣೆ ಇಲ್ಲ, ಮತ್ತು FIR ಆಗಿಲ್ಲ, ಮೂಲವಾಗಿ FIR ಆಗಿಲ್ಲ, ಮತ್ತು ತನಿಖೆ ಆಗಿಲ್ಲ. ಇದು ಕರೆಕ್ಟಾಗಿ ಆಗೋ ತನಕ ನಮ್ಮ ಒತ್ತಾಯ ಯಾವುದೇ ಮಕ್ಕಳನ್ನು ತಗೊಂಡೋಗಿ ಬಿಡಬಾರ್ದು ಅನ್ನೋದು ನಮ್ಮ ಸಂಘಟನೆಯ. ಪ್ರತಿಭಟನೆಯಲ್ಲಿ ಸಂಘಟನೆಯ ಮುಖಂಡರಾದ ಮಹಾಲಿಂಗೇಗೌಡ, ಚಂದ್ರೇಗೌಡ, ಕುಸುಮಾರ್, ಶಶಿಕಲಾ, ಪೃಥ್ವಿರಾಜ್ ಇನ್ನು ಮುಂತಾದವರು ಹಾಜರಿದ್ದರು. ತಾಲೂಕು ಮುಖಂಡ ಹಾಗೂ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷರಾದ HP ಶ್ರೀಧರ್ ಗೌಡ ರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ನಡೆಸುವ ಸದುದ್ದೇಶದಿಂದ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್ ತಿಳಿಸಿದರು. ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಅವರ ಹುಟ್ಟುಹಬ್ಬ ಜೂನ್ 25ರ ಬುಧವಾರ ಕೊಣನೂರು ಗ್ರಾಮದ ವಿನೂತ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಹಾಗೂ ಬೆಳಗ್ಗೆ 10 ಗಂಟೆಗೆ ಆರೋಗ್ಯ ಶಿಬಿರ ಏರ್ಪಡಿಸಿದ್ದು, ವಿಶೇಷವಾಗಿ ಮಹಿಳೆಯರಿಗೆ ಸ್ತ್ರೀರೋಗ ತಜ್ಞರಿಂದ ತಪಾಸಣೆ ಮತ್ತು ಚಿಕಿತ್ಸೆ ಹಾಗೂ ಹೃದಯ ರೋಗ ಸಂಬಂಧಿಸಿದಂತೆ ECG, ಎಕೋ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. 2023ರ ಅಭ್ಯರ್ಥಿಯಾದಂಥ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ HP ಶ್ರೀಧರ್ ಗೌಡರವರ ಹುಟ್ಟುಹಬ್ಬವನ್ನು ಈ ವರ್ಷ ನಾವು ಕೊಣನೂರು ಪಟ್ಟಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಬೆಳಿಗ್ಗೆ 10 ಗಂಟೆಗೆ ಕೊಣನೂರಿನ ಗಣಪತಿ ಪೆಂಡಲಲ್ಲಿ ಆರೋಗ್ಯ ಶಿಬಿರವನ್ನು ಹಾಗೂ ರಕ್ತದಾನ ಶಿಬಿರವನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ಆ ಒಂದು ಶಿಬಿರದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳ ಬಗ್ಗೆ
ಹಾಗೂ ಹೃದಯಕ್ಕೆ ಸಂಬಂಧಪಟ್ಟಂಥವರು ರಕ್ತ ಪರೀಕ್ಷೆ ಇವೆಲ್ಲವನ್ನು ಕೂಡ ಉಚಿತವಾಗಿ ಮಾಡಿಕೊಡ್ತೇವೆ. ಅದರ ಜೊತೆಗೆ ECGಯನ್ನು ಕೂಡ ನಾವು ಮಾಡಲಿಕ್ಕೆ ಆಯೋಜನೆ ಮಾಡಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಏನು ಸಂಜೆ 5 ಗಂಟೆಗೆ ಕೊಣನೂರಿನ ವಿನೂತ ಕಲ್ಯಾಣ ಮಂಟಪದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಅಂಕವನ್ನು ಪಡೆದಂಥ SSLC ಹಾಗೂ PUCಯ ವಿದ್ಯಾರ್ಥಿಗಳಿಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮ, ಜೊತೆಗೆ ಕೃಷಿ, ಹೈನುಗಾರಿಕೆ ಹಾಗೂ ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ತಾಲೂಕಿನ ಪ್ರಮುಖರಿಗೆ ಕೂಡ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರುಗಳಾಗಿರ್ತಕ್ಕಂಥ ದೊಡ್ಡ ಮಠದ ಸ್ವಾಮೀಜಿಗಳು, ಅರೆಮದರಳ್ಳಿ ಸ್ವಾಮೀಜಿಗಳು, ಕೆಸ್ತೂರು ಮಠದ ಸ್ವಾಮೀಜಿಗಳು, ಮರಿಯನಗರದ ಫಾದರ್ ಅವರು, ಅದರ ಜೊತೆಗೆ ಕೊಣನೂರು ಮಸೀದಿಯ ಗುರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಜೊತೆಗೆ ನಮ್ಮ ಹಾಸನ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೀಯುತ ಶ್ರೇಯಸ್ ಪಟೇಲ್ ಅವರು ಕೂಡ ಇರ್ತಾರೆ. ಇದೀಗ ಜಾಹೀರಾತು. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, ಹಾಸನದ ಅತಿ ದೊಡ್ಡ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ. ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು, ವಿಟ್ರಿಫೈಡ್ ಟೈಲ್ಸ್ಗಳು, ಸೆರಾಮಿಕ್ ಐಟಮ್ಸ್ಗಳು, ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು, ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು, ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು, ಸ್ಟೋನ್ ವರ್ಕ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ವುಡನ್ ಫಿನಿಶಿಂಗ್ಸ್ಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಸುರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ. ಮಾರ್ಬಿಟೋ ಟೈಲ್ಸ್, ಸರಾ, ಏಷ್ಯನ್ ಪೇಂಟ್ಸ್, Berger Paints, Oragris, Headwear Italian Collections, Jaguar, Astral Pipes, Orient Electric ಹೀಗೆ 20ಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, HMT ಕಲ್ಯಾಣ ಮಂಟಪದ ಹತ್ತಿರ, ಮೈಸೂರು ರಸ್ತೆ, ಕೆ ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9032251415. ಕ್ವಾರ್ಕ್ ಅಕಾಡೆಮಿ ಸತತ 6 ವರ್ಷಗಳಿಂದ ನೀಟ್, JEE ಮತ್ತು CET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ. ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್, JEE ಮೇನ್ಸ್, KCET ಲಾಂಗ್ ಟರ್ಮ್, ನೀಟ್ ಮತ್ತು JEE ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ PUC ಮತ್ತು ಸೆಕೆಂಡ್ PUC, PCMB ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ. ನಿಮ್ಮ ಮೆಡಿಕಲ್ ಸೀಟ್ನ ಕನಸನ್ನು ನನಸಾಗಿಸಿಕೊಳ್ಳಲು ನೀಟ್ ಲಾಂಗ್ ಟರ್ಮ್ಗಾಗಿ ಕ್ವಾರ್ಕ್ ಅಕಾಡೆಮಿ ಚಂದ್ರಶೇಖರ್ ಅವರ ಸಾರಥ್ಯದಲ್ಲಿ ಉತ್ತಮ ಕೋಚಿಂಗ್ ನೀಡುತ್ತಿದ್ದು ಹಲವಾರು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದಿದ್ದಾರೆ. ಈ ವರ್ಷದ ನೀಟ್ ರಿಸಲ್ಟ್ನಲ್ಲಿ ಅಕಾಡೆಮಿಯ ಉಲ್ಲಾಸ್ ರಾಜ್ 562 ಅಂಕ, ಪ್ರಿಯಾಂಕಾ 555, ಹೇಮಂತ್
551 ಹಾಗೂ ಅನುಷ್ಕಾ 500 ಅಂಕಗಳನ್ನ ಗಳಿಸಿ ಮೆಡಿಕಲ್ ಸೀಟ್ಗೆ ಅರ್ಹತೆ ಪಡೆದಿರುತ್ತಾರೆ. JEE ಮೇನ್ಸ್ನಲ್ಲಿ ದೀಪಕ್ ಸಾಯಿ ಸಚಿನ್ 99.26% ಪಡೆದು JEE ಅಡ್ವಾನ್ಸ್ ಆಗಿ IITಗೆ ಸೆಲೆಕ್ಟ್ ಆಗಿರುತ್ತಾರೆ. ಫಸ್ಟ್ ಟೈಮ್ ಇನ್ ಆಸನ್ AI ಟೆಕ್ನಾಲಜಿ ಜನರೇಟೆಡ್ ನೀಟ್ ಅಂಡ್ JEE ಮೇನ್ಸ್ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ಸ್ ನಲ್ಲಿ 95%ಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಮ್ಮ ಅಕಾಡೆಮಿಯ ಫೀಸ್ನಲ್ಲಿ 50% ಡಿಸ್ಕೌಂಟ್, 90% ಹೆಚ್ಚು ಅಂಕ ಪಡೆದವರಿಗೆ 40% ಫೀಸ್ ರಿಯಾಯಿತಿ ಹಾಗೂ 85%ಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 30% ಫೀಸ್ ಡಿಸ್ಕೌಂಟ್ ನೀಡಲಾಗುತ್ತಿದೆ. ದೂರದ ಊರಿನವರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಇನ್ನೇಕೆ ತಡ? ನೀಟ್ ಮತ್ತು JEE ಲಾಂಗ್ ಟರ್ಮ್ ಕೋಚಿಂಗ್ ಆಗಿ ಎಂದೇ ಸಂಪರ್ಕಿಸಿ. ಕ್ವಾರ್ಕ್ ಅಕಾಡೆಮಿ, ಓಲ್ಡ್ ಗೋಕುಲ್ ಹೋಟೆಲ್ ರೋಡ್, ಆಪೋಸಿಟ್ ಸ್ಫೂರ್ತಿ ಕಾಫಿ, KR ಪುರಂ, ಹಾಸನ್. 8867199496 ಮತ್ತು 8762977772. ಎಲ್ಲರಿಗೂ ನಮಸ್ಕಾರ. ಸತತ 6 ವರ್ಷಗಳಿಂದ ನೀಟ್ CET ಇಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ. ಆಳ್ವಾಸ್ ಪದವಿ ಕಾಲೇಜು ಸ್ವಾಯತ್ತ ಮೂಡುಬಿದಿರೆ ಕಳೆದ 26 ವರ್ಷಗಳಲ್ಲಿ 18,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪದವಿ ನೀಡಿರುವ ಸಂಸ್ಥೆ. ಪ್ರಸ್ತುತ ಸ್ವಾಯತ್ತ ಸ್ಥಾನಮಾನದೊಂದಿಗೆ ಅತಿ ವೈವಿಧ್ಯಮಯವಾದ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಹೊಂದಿರುವ ಕಾಲೇಜು. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ರ್ಯಾಂಕ್ ಪಡೆಯುವ ಏಕೈಕ ಕಾಲೇಜು. ಪ್ರತಿ ವರ್ಷ ಕ್ಯಾಂಪಸ್ ಸಂದರ್ಶನದ ಮೂಲಕ ದೇಶ ವಿದೇಶಗಳ ಪ್ರತಿಷ್ಠಿತ ಕಂಪನಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ, ಆನ್ಲೈನ್ ಲರ್ನ್ನ ಸದಾವಕಾಶ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ, ವಿವಿಧ ಬಗೆಯ ವಿದ್ಯಾರ್ಥಿ ವೇತನದ ವ್ಯವಸ್ಥೆ, ಸುಸಜ್ಜಿತ 24 ಗಂಟೆ CCTV ಮತ್ತು ಮೆಡಿಕಲ್ ಸೌಲಭ್ಯಗಳೊಂದಿಗೆ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ದಾಖಲಾತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ. Celebrating the brides of now. Kahani Bridal Stories by Bhima. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಣ ಪದ್ಧತಿಗೆ ಒಂದು ಅರ್ಥಪೂರ್ಣ ಸಂಸ್ಕಾರದ ಸುಂದರ ಚೌಕಟ್ಟಿದೆ. ಗುರು ಶಿಷ್ಯರ ನಡುವಿನ ಅವಿನಾಭಾವ ಸಂಬಂಧಕ್ಕೆ ಪ್ರೀತಿಯ ಮತ್ತು ಭಕ್ತಿಯ ಬಂಧವಿದೆ ಎಂದು ಶಿಕ್ಷಣ ತಜ್ಞರು, ಬರಹಗಾರರು, ಚಿಂತಕರೂ ಆದ ಅರವಿಂದ್ ಚೊಕ್ಕೋಡಿ ತಿಳಿಸಿದರು. ಬೇಲೂರು ತಾಲೂಕಿನ ಹಲ್ಮಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆದ ಅಕ್ಷರಾಭ್ಯಾಸದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾಭ್ಯಾಸ ಒಂದು ಮಂಗಳ ಮುಹೂರ್ತದ ಶುಭ ಸಂದರ್ಭದಲ್ಲಿ ಆರಂಭವಾಗಬೇಕು. ಅದುವೇ ಅಕ್ಷರಾಭ್ಯಾಸ.
ನಮ್ಮ ಸ್ಕಾಲರ್ ಶಾಲೆಯ ಒಂದು ಪವಿತ್ರ ಕಾರ್ಯಕ್ರಮವಾದ ಅಕ್ಷರಾಭ್ಯಾಸವು ಪಡುವಣ ಘಟ್ಟಗಳ ಮೆಟ್ಟಿಲು ಶಿಲ್ಪಕಲೆಗಳ ತೊಟ್ಟಿಲು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಡಿಯಲ್ಲಿ ನೆರವೇರಿದೆ. ಅಕ್ಷರಂ ಪರಬ್ರಹ್ಮಂ, ಯಾವುದು ಚರವಿಲ್ಲವೋ ಅದೇ ಅಕ್ಷರ. ಆ ಎಂದರೆ ನಾಶವಿಲ್ಲದ್ದು. ಆದ್ದರಿಂದ ಅಕ್ಷರ ಎಂದೆಂದಿಗೂ ನಾಶವಾಗುವುದಿಲ್ಲ. ವ್ಯಕ್ತಿ ನಾಶವಾಗುತ್ತಾನೆ, ಆದರೆ ಅಕ್ಷರದ ಮುಖಾಂತರ ಗಳಿಕೆಯಾದ ಜ್ಞಾನ ಎಂದಿಗೂ ನಾಶವಾಗುವುದಿಲ್ಲ. ಮಕ್ಕಳಿಗೆ ಶಿಕ್ಷಕರು, ಪೋಷಕರು ಮತ್ತು ಪರಿಸರದಿಂದ ಮಕ್ಕಳು ಜ್ಞಾನದ ಅರಿವನ್ನ ಪಡೆಯುತ್ತಾರೆ ಎಂದರು. ಮಕ್ಕಳ ಆಸಕ್ತಿಯನ್ನು ಪೋಷಕರು ಅರಿತು ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡಬೇಕು, ಕಲಿಯಲು ಮುಕ್ತವಾದ ಅವಕಾಶಗಳನ್ನ ಕೊಡಬೇಕೆಂದು ಸಲಹೆಯನ್ನ ನೀಡಿದ್ರು. ಮತ್ತೋರ್ವ ಅತಿಥಿಯಾದ ಶ್ರೀಮತಿ ಸಂಗೀತಾ ಶ್ರೀಕಾಂತ್ ಮಾತನಾಡಿ, ಮಕ್ಕಳನ್ನು ಅವರ ಇಚ್ಛೆಯಂತೆ ಬಿಡಿ. ಬಲವಂತದ ಹೇರಿಕೆಯು ಮಕ್ಕಳ ಸ್ವಾತಂತ್ರ್ಯವನ್ನು ಕಸಿದಂತಾಗುತ್ತದೆ. ಮಕ್ಕಳ ಆಯ್ಕೆಯನ್ನು ಪ್ರೋತ್ಸಾಹಿಸಿ ಸರಿ ತಪ್ಪುಗಳ ಬಗ್ಗೆ ಅರಿವು ಮೂಡಿಸಬೇಕೆಂದು ತಿಳಿಸಿದ್ರು. ಈ ಕಾರ್ಯಕ್ರಮಕ್ಕೆ ಪೋಷಕರು ಸಾಕ್ಷಿಯಾಗಿದ್ದು ಮಕ್ಕಳ ಭವಿಷ್ಯ ಪ್ರಜ್ವಲವಾಗಲೆಂದು ಹಾರೈಸಿದ್ರು. ಅಕ್ಷರ ಅಭ್ಯಾಸ ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎಚ್.ಎನ್. ಚಂದ್ರಶೇಖರ್, ಕಾರ್ಯದರ್ಶಿ ಶ್ರೀಮತಿ ಮಮತಾ ಚಂದ್ರಶೇಖರ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ಕೆಂಬಾಳು ಗ್ರಾಮ ಪಂಚಾಯಿತಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಬಿದರೆ ಗ್ರಾಮದ ಚಂದ್ರೇಗೌಡರವರು ಸುಳ್ಳು ಅಪಪ್ರಚಾರದ ಹೇಳಿಕೆ ನೀಡುತ್ತಿದ್ದು, ಪದೇ ಪದೇ ಸುಳ್ಳು ಆರೋಪಗಳನ್ನು ಮಾಡದಂತೆ ಅಧಿಕಾರಿಗಳು ಎಚ್ಚರಿಕೆ ನೀಡುವಂತೆ ಪಟೇಲ್ ಬೋರೇಗೌಡ ಮನವಿ ಮಾಡಿದರು. ಬಿದರೆ ಗ್ರಾಮದ ಚಂದ್ರೇಗೌಡ ಅಂತ ನಿಮ್ಮ ವರದಿಗೆ ಸ್ವಲ್ಪ ವರದಿ ಕೊಟ್ಟು ಹೋಗಿದ್ರು. ಆ ವರದಿಲಿ ಏನ್ ಮಾಡ್ಯವ್ರೆ ಇವರು 16 ಕಾಲಂಗಳನ್ನ ಕೊಟ್ಟವ್ರೆ. ಕೆಂಬಾಳು ಗ್ರಾಮ ಪಂಚಾಯತಿಲಿ ಅವ್ಯವಹಾರ ಆಗಿದೆ, ಅದನ್ನ ನಾವು ಕೇಳಿದ್ರೆ ಉಡಾಪಿಲ್ ವರ್ತಿಸ್ತಾವ್ರೆ ಅಂತ. ಕೆಂಬಾಳು ಗ್ರಾಮ ಪಂಚಾಯತಿಲಿ 15 ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳವ್ರೆ. ಚಂದ್ರೇಗೌಡ ಒಬ್ಬನಿಗೆ ಏನಾದ್ರೂ ಒಂದ್ ವೇಳೆ ಗ್ರಾಮ ಪಂಚಾಯತಿಲಿ ಅನ್ಯಾಯ ಆಗಿದೆಯೋ ಅಥವಾ ಇದ್ದಂತ 15 ಜನಗಳಿಗೆ ಏನಾದ್ರು ಅನ್ಯಾಯ ಯಾವ್ದಾರ ಕಂಡು ಬಂದಿದ್ರೆ ಅವ್ರು ಸದಸ್ಯರಲ್ವಾ, ಆಯ್ಕೆ ಸಮಿತಿಯಿಂದ ಬಂದವರಲ್ವಾ? ಏನ್ ಈ ರೀತಿ ಇಲ್ಲಿ ಒಂದು ಕಾಲಂ ಕೊಟ್ಟವ್ರೆ. ಇಲ್ಲಿ ಕಾಲಂ ನಂಬರ್ 13ರಲ್ಲಿ ಕಾಲಂ ನಂಬರ್ 13ರಲ್ಲಿ ಅವರಿಗೆ ಬೇಕಾದ ಕೆಲಸವನ್ನು ಜನರಿಗೆ ಪ್ರತಿ ವರ್ಷ ನೀಡುತ್ತಾರೆ. ಅವರ ಜೊತೆ ಶಾಮೀಲಾಗಿ ಕೆಲಸವಾಗದೆ ನಕಲಿ ಬಿಲ್ಗಳನ್ನು ಪಡೆದಿದ್ದಾರೆ. ಅಂತವಕ್ಕೆ ಇಲ್ಲದೆ ಪುರಾವೆ ಇಲ್ವೇ? ಈ ಮೊನ್ನೆ ಕಳೆದ ತಿಂಗಳು ಹಾಸನದಲ್ಲಿ 3 ದಿವಸ ಮುಕ್ಕಾಮೂಡಿದ್ರು ಯಾರು ಲೋಕಾಯುಕ್ತರು. ಅಂತದಕ್ಕೆ ಇವ್ರಿಗೆ ಕೊಡ ಅಂತ ಒಂದು ಸಾಮರ್ಥ್ಯತೆ ಇರ್ಲಿಲ್ವಾ? ಆಮೇಲೆ ಇನ್ನು ಕಾಲಂ ನಂಬರ್ 6ರಲ್ಲಿ ಒಂದು ಕೊಟ್ಟವ್ರೆ. ಹಳೆ ಸಾಕ್ಷಿ ಉಪಯೋಗಿಸಿ ಮಧ್ಯವರ್ತಿಗಳಿಂದ ಹಣ ವಸೂಲಿ ಮಾಡ್ತಾವ್ರೆ ಅಂತ ಅವ್ರಿಗೆ ದಾಖಲಾತಿ ಇಲ್ವೇ? ಇವ್ರು ಈ ಚಂದ್ರೇಗೌಡ ಮೊನ್ನೆ ಏನ್ ಕೆಲಸ ಮಾಡಿದ್ರು, ಅವ್ರ ಮಗಳನ್ನ ಗ್ರಾಮ ಪಂಚಾಯತಿ PDO ಕರೆದ್ರು, ಪರ್ಸನಲ್ ಕರೆದ್ರು ಅಂತ ನುಕೇಳ್ಳಿ ಠಾಣೆಗೆ ಒಂದು ದೂರು ಕೊಟ್ಟವ್ರೆ. ಆ ದೂರನ್ನ ಸಬ್ ಇನ್ಸ್ಪೆಕ್ಟರ್ ಪರಿಶೀಲನೆ ಸಹ ಮಾಡ್ಯವ್ರೆ. ಆ ಮಾಡಿದ ಸಂದರ್ಭದಲ್ಲಿ ಇವ್ರ ಹತ್ರ ಯಾವ್ದು ಸಾಕ್ಷ್ಯಾಧಾರವೇ ಇಲ್ಲ. ಆ ಹುಡುಗಿ ಹೆಸರೆಂತದ್ದು ಏನದು ಸೌಂದರ್ಯ ಚಂದ್ರೇಗೌಡ. ಆಕೆನ ಪರಿಶೀಲನೆ ಮಾಡಿದಾಗ ಫೋನಲ್ಲಿ ನಿನ್ ಕೆಲಸ ಏನಿದ್ರು ಬಾರ ಮಾಡಿಸ್ಕೊಂಡು ಹೋಗುವಂತ ಹೇಳವ್ರು. ಅಂತದೇನಾರ ಕಂಡು ಬಂದದ್ದೇ ಆದ್ರೆ ನಾವು ಸುತ್ತಮುತ್ತಲ ಹಳ್ಳಿಯವರು ಅವ್ರನ್ನ ಆ ಏನು ಅಭಿವೃದ್ಧಿ ಅಧಿಕಾರಿಗಳನ್ನ ಇದುವರೆಗೂ ಬಿಡ್ತಿದ್ರ? ಇಲ್ಲಿ ಎಲ್ಲಾ ಸದಸ್ಯಗಳು ಹಿಂದ್ಗಡಲು ಅವರ ಕೆಲವು ಜನ ಸುಮಾರು ಜನ ಗ್ರಾಮ ಪಂಚಾಯತಿ ಸದಸ್ಯರು ಕೊಡ್ತಿರ್ಲಲ್ಲ. ಈ ಕೆಲಸ ಸುಮ್ಮನೆ ಕಾರಣವಾಗಿ ಅವ್ರ ಮೇಲೆ ಕೊಡೋದು ಇವ್ರ ಮೇಲೆ ಕೊಡೋದು. ನೋಡಿ ಅಲ್ಲಿ ಏನ್ ಮಾಡಿವ್ರೆ, ಕಾಲಂ ನಂಬರ್ 8ರಲ್ಲಿ PDO ಮತ್ತು CO ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಹರೀಶ್ ಅವರು ಶಾಮೀಲಾಗ್ಯವ್ರೆ. ಇನ್ನು ಅವ್ರ ಪಾಪ ಬಿಟ್ಟಿರೋದು ಒಬ್ಬರನ್ನ ನಮ್ಮ ಮಾಜಿ ಜಿಲ್ಲಾಧಿಕಾರಿ ಅವರು ಇಲ್ಲಿಂದ ಹೋದ್ರಲ್ಲ, ಅವ್ರೊಬ್ಬರನ್ನ ಏನಾದ್ರು ಮಾಡಿ ಸೇರಿಸಿದ್ರೆ ಇನ್ನೂ ಅನುಕೂಲ ಆಗಿರೋದು ಆ ಚಂದ್ರೇಗೌಡ. ಏನ್ ಈ ರೀತಿ ಕೊಟ್ರು ಸರ್, ಏನ್ ಮಾಡ ಅಂತ ಒಂದು ಸ್ಥಿತಿಯಲ್ಲಿ ಕೆಲವರು ಅವರು ಕಟ್ಕೊಳ್ಳೋದು, ಈ ಕಾಮಗಾರಿ ನಡೆಯ ಅಂತ ಸ್ಥಳದಲ್ಲಿ ಹೋಗೋದು, ಫೋಟೋ ತೆಗೆಯೋದು, JCB. ಈಗ ಏನ್ ಮಾಡ್ತಾವ್ರೆ ಅಂದ್ರೆ ವರದಿಗಾರ್ರೆ ಊಳೆತ್ತು ಕೆಲಸ ಮಾಡ್ತಾರೆ. ಕೆಲಸಗಾರರು ಕೂಲಿ ಕಾಳು ಯೋಜನೆ ಅವರು ಬಂದು ಟ್ಯಾಕ್ಟ್ರಿಗೆ ಮಣ್ಣು ಎಸಿತಾರೆ.
ಅದನ್ನು ಒತ್ಕೊಂಡೋಗಿ ದೂರ ಯಾವ್ದಾರ ಬಾರೆನಕ್ಕೆ ಹಾಕ್ಬೇಕಾಯ್ತಾ? ಗುಂಡಿಯಿಂದ ತಗೊಂಡು ಹೋಗ್ತಾರೆ, ಟ್ಯಾಕ್ಟರ್ ಮೇಲೆ ಹಾಕ್ತಾರೆ. ಇಂಥವಕ್ಕೂ ಫೋಟೋ ತೆಗೆಯೋದು ಕೊಡೋದು. ಇವ್ರವ್ರಲ್ಲ, ಎಂತದ ಮಾಹಿತಿ ಹಕ್ಕಿನ ಅಧಿಕಾರಿಗಳು ಎಂತಾರವರು, ಹೋಮ್ ಗಾರ್ಡ್ಸ್ ಮ್ಯಾನ್ ಅಂತ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಅವರು ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿವ್ರೆ. ಆಮೇಲೆ ಈ ನಮ್ಮ ಜಿಲ್ಲಾ ಪಂಚಾಯತಿಯ DS2 ಅವರು ಸಹ ಬಂದು ಪರಿಶೀಲನೆ ಮಾಡ್ಯವ್ರೆ. ಇನ್ನೇನಾಗಬೇಕು? ಕ್ಲೀನ್ ನಡೆಯುವಂತ ಸ್ಥಳಗಳಿಗೆ ತೊಂದರೆ ಮಾಡ್ಕೊಂಡು ಹೋದ್ರೆ ಇದು ಪ್ರಜಾಪ್ರಭುತ್ವದ ಒಂದು ನೆಲೆ ಆಗುತ್ತಾ? ಏನು PDO, EO, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ, ಯಾರು ಸೆಕ್ರೆಟರಿ, ಇವರೆಲ್ಲರೂ ಕಂಪ್ಲೇಂಟ್ ಹೊಂದಾಣಿಕೆ ಮಾಡ್ಕೊಂಡು ಹೋಗಿರೋದು. ಇವ್ರಿಗೆ ಯಾರು ಇರಲೇ ಇಲ್ವಾ? ಇಲ್ಲಿರೋಂಥ ಸದಸ್ಯರುಗಳು ಯಾರು ಅವ್ರ ಪರವಾಗಿಲ್ವಾ? MLA ಮೇಲೆ ದೂರ ಮಾಡುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಸೊಸೈಟಿಯ ನಿರ್ದೇಶಕ ರಾಮಕೃಷ್ಣೇಗೌಡ, ಜವರೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಕೇಗೌಡ, ರಾಜು, ರಮೇಗೌಡ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೆಕ್ಕೆಜೋಳದ ಬಿಳಿಸುಳಿ ರೋಗದ ಅಧ್ಯಯನಕ್ಕಾಗಿ ಕೇಂದ್ರ ಕೃಷಿ ಇಲಾಖೆಯ ತಜ್ಞರ ತಂಡ ಹಾಸನಕ್ಕೆ ಭೇಟಿ. ಹಾನಿಗೊಳಗಾದ ಸಸ್ಯಗಳ ಮಾದರಿ ಸಂಗ್ರಹ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಕುಡಿದ ಮತ್ತಿನಲ್ಲಿ ರಸ್ತೆ ಮಧ್ಯೆ ನಿಂತು ವಾಹನಗಳನ್ನು ಅಡ್ಡಗಟ್ಟಿ ಅಟ್ಟಹಾಸ ಮೆರೆದ ಕಿಡಿಗೇಡಿಗಳು. ಹಾಸನ ನಗರದ ರಿಂಗ್ ರಸ್ತೆಯಲ್ಲಿ ಘಟನೆ. ಮುಸ್ಲಿಂ ವಿರುದ್ಧ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಲು ಆಗ್ರಹಿಸಿ ಎಸ್ಡಿಪಿಐ ಪ್ರತಿಭಟನೆ. ಮೊರಾರ್ಜಿ ಶಾಲೆಯ ವೈಜ್ಞಾನಿಕ ಕಾಮಗಾರಿ ಆರೋಪ ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರಜಾಶಕ್ತಿ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.